ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಾಕ್ಟರ್ ಸ್ಟೆತ್ ಕಥೆಗಳು. ನನ್ನ ಹೆಸರು ಪೂಜಿತಾ ಚಂದ್ರಶೇಖರ್. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸೊ ಐಮ್ ಕರೆಂಟ್ಲಿ ಸ್ಟಡಿಂಗ್ ಅಟ್ ಸಮಾರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಆಸ್ ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಸೊ ನಾನಿವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಇದ್ದೀನಿ. ಯಾವ್ದ್ರ ಬಗ್ಗೆ ಅಂದರೆ ಇಂಡಿಯನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಮತ್ತು ಅಬ್ರಾಡ್ ಮೆಡಿಕಲ್ ಕಾಲೇಜಸಲ್ಲಿ ಕಂಪ್ಯಾರಿಸನ್ ನೋಡೋಣ. ಸೊ ನಿಮ್ಮಲ್ಲಿ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಅಬ್ರಾಡ್ ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಮಿಸ್ಕನ್ಸೆಪ್ಷನ್ಸ್ ಮತ್ತು ಡೌಟ್ ನಿಮ್ಗೆ ಕ್ಲಿಯರ್ ಮಾಡೋಕ್ಕೆ ನಾನಿವತ್ತು ಈ ವಿಡಿಯೋ ತಂದಿದ್ದೀನಿ. ಸೊ ಅಟ್ ದ ಎಂಡ್ ಆಫ್ ದ ವಿಡಿಯೋ ಐ ಹೋಪ್ ಎಲ್ಲ ಡೌಟ್ಸ್ ನಿಮಗೆ ಕ್ಲಿಯರ್ ಆಗ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕೂ ಮುಂಚೆ ನಾನು ಯಾವುದೇ ಎಜುಕೇಷನ್ ಸಿಸ್ಟಮ್ ಕಡೆ ಬಯಾಸ್ಡ್ ಇಲ್ಲ, ಅದನ್ನು ಕ್ರಿಟಿಸೈಸ್ ಮಾಡ್ತಿಲ್ಲ. ನಾನಿವಾಗ MBBS ಮಾಡ್ತಿದ್ದೀನಿ ಅಂದರೆ ನನ್ನಲ್ಲಿರೋ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಒಂದು ರಿಯಾಲಿಟಿ ಚೆಕ್ ಮಾತಾಡಬೇಕು ಅಂದರೆ 2026 ನೀಟಲ್ಲಿ 26 ಲ್ಯಾಕ್ ಸ್ಟೂಡೆಂಟ್ಸ್ ನೀಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ 1 ಲ್ಯಾಕ್ ಸೀಟ್ಸ್ಗಳು ಮಾತ್ರ ಇದೆ, ಇನ್ಕ್ಲೂಡಿಂಗ್ ಪ್ರೈವೇಟ್ ಆ್ಯಂಡ್ ಮೆಡಿಕಲ್. ಸೊ ಇನ್ನು ಮಿಕ್ಕಿದ 55 ಲ್ಯಾಕ್ ಸ್ಟೂಡೆಂಟ್ಸ್ ಅವ್ರು MBBS ಮಾಡೋ ಜೆನ್ಯೂನ್ ಡ್ರೀಮ್ ಇದ್ದರೆ ಅವರು ಮಿಸ್ಟೇಕ್ಸ್ ಮಾಡ್ತಾರೆ. ಇಲ್ಲ ಪ್ಯಾರಾಮೆಡಿಕಲ್ ಚೂಸ್ ಮಾಡ್ತಾರೆ, ಇಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಗೆ ಕ್ರೋರ್ಸ್ ಆಫ್ ಡೊನೇಷನ್ ಕೊಟ್ಟು ಆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನ ಚೂಸ್ ಮಾಡ್ತಾರೆ. ಇಲ್ಲಿ ಈ ಥರ ಮಿಸ್ಟೇಕ್ಸ್ ಮಾಡಬಾರ್ದು. ಹೈ ಕ್ವಾಲಿಟಿ ಆಫ್ ಎಜುಕೇಷನ್ ಲೆಸ್ ಫೀಸಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಅಬ್ರಾಡಲ್ಲಿ ಮೆಡಿಕಲ್ ಮಾಡಬಹುದು. ಸೊ ಫಸ್ಟ್ಲಿ ನಾವು ಕಂಪ್ಯಾರಿಸನ್ ನೋಡೋಣ, ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಹೇಗಿರುತ್ತೆ ಮತ್ತು ಅಬ್ರಾಡ್ ಮೆಡಿಕಲ್ ಸಿಸ್ಟಮ್ ಹೇಗಿರುತ್ತೆ ಅಂತ. ಫಸ್ಟ್ಲಿ ಹೇಳಬೇಕು ಅಂದರೆ ಫೀಸ್ ಸ್ಟ್ರಕ್ಚರ್. ಹೈ ಕ್ವಾಲಿಟಿ ಆಫ್ ಎಜುಕೇಷನ್ನ ನೀವು ಕಡಿಮೆ ಫೀಸ್ ತಗೋತೀರಾ MBBS ಅಬ್ರಾಡಲ್ಲಿ. ಅದೇ ಇಂಡಿಯಾದಲ್ಲಿ ಅದೇ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಗೆ 4.5 ಇಯರ್ಸ್ಗೆ ನೀವು 1 crore ಫೀಸ್ ಡೊನೇಷನ್ ಕೊಡಬೇಕಾಗುತ್ತೆ. ಬಟ್ ಅಬ್ರಾಡಲ್ಲಿ ಹಾಗಿಲ್ಲ. ಸೊ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇದೆ, ಡೊನೇಷನ್ನು ಹೈ ಇರುತ್ತೆ. ಸೊ ಸೆಕೆಂಡ್ಲಿ ಹೇಳಬೇಕು ಅಂದರೆ ನಿಮ್ಗೆ ಆಚೆ ಬಂದಾದಮೇಲೆ ಗ್ಲೋಬಲ್ ಎಕ್ಸ್ಪೋಜರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು ಇಂಡಿಯಾದಲ್ಲಿ MBBS ಮಾಡಿದ್ರೆ ಅಲ್ಲೊತ್ತಿಗೆ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಬರ್ಬೋದು, ನಿಮಗೆ ಆಚೆ ಕೆಲಸ ಮಾಡೋಕ್ಕೆ ಸಿಗ್ಬೋದು, ಎನಿಥಿಂಗ್ ಎಲ್ಸ್. ಬಟ್ ನೀವು ಆಚೆ ಸ್ಟಡಿ ಮಾಡೋಕ್ಕೆ ಬಂದರೆ ನಿಮ್ಗೊಂದು ಎಕ್ಸ್ಪೋಜರ್ ಸಿಗುತ್ತೆ. ಲ್ಯಾಂಗ್ವೇಜ್ ಬ್ಯಾರಿಯರ್ಸಲ್ಲಿ ನೀವು ಎಷ್ಟು ಚೆನ್ನಾಗಿ ಆ ಪ್ಲೇಸಿಗೆ ಹೊಂದ್ಕೊಂಡು ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ ಮತ್ತು ಒಂದು ಜನದ ಜೊತೆ ಹೊಂದ್ತೀರಾ, ಹೊಂದಾಣಿಕೆ ಇರುತ್ತೆ, ಹೊಂದಾಣಿಕೆ ಬಗ್ಗೆ ಗೊತ್ತಾಗುತ್ತೆ, ಇಂಡಿವಿಜುವಾಲಿಟಿ ಗೊತ್ತಾಗುತ್ತೆ, ಇಂಡಿಪೆಂಡೆನ್ಸಿ ಗೊತ್ತಾಗುತ್ತೆ. ಸೊ ಥರ್ಡ್ಲಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ನಾವು ನೋಡೋ ಹಾಗೆ ತುಂಬ ಹೈ ಸ್ಟ್ರೆಂತ್ ಒಂದು ಕ್ಲಾಸಲ್ಲಿ ಅಂದರೆ ಒಂದು ಆಡಿಟೋರಿಯಂ ಥರ ಇರುತ್ತೆ, ಅದರಲ್ಲಿ 50 to 100 ಸ್ಟೂಡೆಂಟ್ಸ್ ಒಂದು ಲೆಕ್ಚರ್ನ ಕೇಳ್ತಾರೆ. ಬಟ್ ನೀವು ಅಬ್ರಾಡಲ್ಲಿ ಬಂದರೆ ಓನ್ಲಿ 18 to 20 ಸ್ಟೂಡೆಂಟ್ಸ್ ಒಂದು ಗ್ರೂಪಲ್ಲಿ ಇರ್ತಾರೆ. ಸೊ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಬ್ಯಾಕ್ ಬೆಂಚರ್ಸ್ ಹಿಯರ್. ನಾವು ಟೀಚರ್ಸ್ ಬಿಸೈಡ್ಸಲ್ಲಿ ಕೂತಿ ಓದ್ತಿರ್ತೀವಿ. ಸೊ ಇದೊಂದಿರುತ್ತೆ. ಮತ್ತು ನಾವು ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ಅಂದರೆ ಕೆಡಾವರ್ಸ್ ಡೆಡ್ ಬಾಡಿ ಜೊತೆ ಡೀಲ್ ಮಾಡಬೇಕಾದ್ರೆ ನಾವು ಅದು ಡೆಡ್ ಬಾಡಿನ ಮುಟ್ಟಕ್ಕೆ ಆಗೋದಿಲ್ಲ, ಬಿಕಾಸ್ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ. ಬಟ್ ಇಲ್ಲಿ ಹಾಗಲ್ಲ. ನಾವು ರೀಸೆಂಟಲ್ಲಿ ಅನಾಟಮಿ ಲ್ಯಾಬ್ಗೆ ಹೋಗಿದ್ವಿ. ಅಲ್ಲಿ ನಮಗೆ ಒಂದು ಆರ್ಗನ್ ಕೊಡ್ತಾರೆ. ಆ ಆರ್ಗನ್ ಬಗ್ಗೆ ನಾವು ಎಲ್ಲ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇದನ್ನೇ ಕಂಟ್ರೋಲ್ಸ್ ಅಂತಲೂ ಹೇಳ್ತಾರೆ. ಲೈಕ್ ಇಂಟರ್ನಲ್ಸ್ ಇನ್ ಇಂಡಿಯಾಲಿ ಕಂಟ್ರೋಲ್ಸ್ ಅಂತಾರೆ. ಆ ಆರ್ಗನ್ ಬಗ್ಗೆ ಹೇಳಬೇಕು, ಆ ಫಂಕ್ಷನ್ ಹೇಳಬೇಕು, ಎಲ್ಲಿಂದ ನಾವು ಡಿರೈವ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಡಿಟೇಲ್ ಆಗಿ. ಸೊ ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಇರ್ತಾರೆ ಆ್ಯಂಡ್ ತುಂಬ ನಿಮಗೆ ಸ್ಟಡೀಸಲ್ಲಿ ಹೆಲ್ಪ್ ಮಾಡ್ತಾರೆ. ಎಸ್, ರಷ್ಯನ್ ಲ್ಯಾಂಗ್ವೇಜ್ ತುಂಬ ಚಾಲೆಂಜಿಂಗ್. ಇಸ್ಲಾಮಿಕ್ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ತುಂಬ ಚಾಲೆಂಜಿಂಗ್ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಬಟ್ ಇಲ್ಲಿರೋ ರಷ್ಯನ್ ಟೀಚರ್ಸ್ ತುಂಬ ಸಪೋರ್ಟಿವ್ ಇರ್ತಾರೆ. ನಮಗೆ ಅಕ್ಷರದಿಂದ ಹಿಡಿದು ಲೈಕ್ ಹೇಗೆ ಕನ್ನಡ ಕಲಿತೀವೋ ಇಲ್ಲಿ ಹಾಗೇ ಕರಿತೀವಿ. ಲೆಟರ್ಸ್ ನಮ್ಗೆ ಹೇಗೆ ಕರ್ಸಿವ್ ಬರಿಬೇಕು ಅಂತ ಎಲ್ಲನೂ ಕಲಿಸ್ತಾರೆ. ತುಂಬ ಸಪೋರ್ಟಿವ್ ಇದ್ದಾರೆ. ಮತ್ತು ನೀವು ಒಂದು ಒಳ್ಳೆ ಕಾಲೇಜ್ನ ಚೂಸ್ ಮಾಡ್ತೀರಾ ಬ್ರಾಡಲ್ಲಿ ಅಂದರೆ ಲೈಕ್ ಸಮಾರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಎಕ್ಸಾಂಪಲ್ ತಗೋತಿದ್ದೀನಿ. ಇಲ್ಲಿ ನನಗೆ ಯಾವತ್ತೂ ಹೋಮ್ ಸಿಕ್ನೆಸ್ ಫೀಲ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಫಾಲೋ ಮಾಡ್ತಾರೆ. ರೀಸೆಂಟ್ಲಿ ತುಂಬ ಹಬ್ಬಗಳು ಬಂತು, ಶಿವರಾತ್ರಿ ಇರ್ಬೋದು, ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೊ ವಿ ನೆವರ್ ಫೀಲ್ ಲೈಕ್ ವಿ ಆರ್ ಮಿಸ್ಸಿಂಗ್ ದ ಹೋಮ್. ಓಕೆ, ಸೊ ಒಳ್ಳೆ ಕಾಲೇಜಸ್ನ ಯೂಸ್ ಮಾಡಿದ್ರೆ ನಿಮಗೆ ಅಡ್ವಾಂಟೇಜಸ್ ಇರುತ್ತೆ. ನಿಮಗೆ ಮೆಸ್ ಫುಡ್ ಸಿಗುತ್ತೆ. ಎಸ್, ಅಬ್ರಾಡಲ್ಲಿ ಇಂಡಿಯನ್ ಮೆಸ್ ಫುಡ್ ಸಿಗುತ್ತೆ. ಅದರಲ್ಲಿ ನಾನ್ ವೆಜ್, ನಾನು ಕಾಲೇಜಲ್ಲಿ ಹೇಗಿದೆ ನಾನ್ ವೆಜ್, ವೆಜ್ ತಿನ್ನೋರಿಗೆ ವೆಜ್, ಹಲಾಲ್, ನಾನ್ ಹಲಾಲ್, ಎವ್ರಿಥಿಂಗ್ ವಿಲ್ ಗೆಟ್. ಓನ್ಲಿ ಇಫ್ ನೀವು ಯಾವ ಕನ್ಸಲ್ಟೆನ್ಸಿ ಸ್ಕ್ಯಾಮ್ ಅಂಡರ್ಗೋ ಆಗಲಿಲ್ಲ ಅಂದರೆ ಆ್ಯಂಡ್ ನೀವು ಒಳ್ಳೆ ಕಾಲೇಜಸ್ ಚೂಸ್ ಮಾಡಿದ್ರೆ ಈ ಥರ ನಿಮಗೆ ಫೆಸಿಲಿಟೀಸ್ ಇರುತ್ತೆ. ಸೊ ಯಾವ್ಯಾವ ಸ್ಟೂಡೆಂಟ್ಸ್ MBBS ಅಬ್ರಾಡ್ನ ಚೂಸ್ ಮಾಡಬೇಕು ಅಂದರೆ ಫಸ್ಟ್ಲಿ ಸ್ಟೂಡೆಂಟ್ಸ್ ನಿಮಗೆ ಯಾವ್ಯಾವ ಸ್ಟೂಡೆಂಟ್ಸಿಗೆ ಒಳ್ಳೆ ರ್ಯಾಂಕ್ ಬಂದಿದೆ, ಒಳ್ಳೆ ನೀಟ್ ಸ್ಕೋರ್ ಬಂದಿದೆ, ಅವ್ರು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ, ಇಂಡಿಯನ್ ಗೌರ್ಮೆಂಟ್ ಸೀಟ್ಸ್ ಆರ್ ವೆರಿ ಗುಡ್, ಗೋ ಫಾರ್ ಇಟ್, ಬ್ಲೈಂಡ್ಲಿ ಗೋ ಫಾರ್ ಇಟ್. ಆ್ಯಂಡ್ ನಿಮಗೆ ಸಿಗ್ತಾ ಇಲ್ಲ, ನಿಮಗೆ ಇನ್ನೂ MBBS ಮಾಡೋ ಡ್ರೀಮ್ ಇದೆ,
ಯು ಆರ್ ವೆರಿ ಗುಡ್ ಜಿನ್ಯೂನ್ ಹಾರ್ಡ್ ವರ್ಕರ್, ನಿಮಗೆ MBBS ಮಾಡಬೇಕು ಅಂತ ಇದ್ದರೆ ಡೋಂಟ್ ಸ್ಪೆಂಡ್ ಲ್ಯಾಕ್ಸ್ ಆನ್ ರುಪೀಸ್ ಆನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಎಸ್, ಕಮ್ ಟು ಅಬ್ರಾಡ್ ಮೆಡಿಕಲ್ ಕಾಲೇಜಸ್, ಇಟ್ಸ್ ವೆರಿ ಗುಡ್ ಆಪ್ಷನ್. ನಿಮಗೆ ಹೈ ಕ್ವಾಲಿಟಿ ಆಫ್ ಎಜುಕೇಷನ್ ಕಡಿಮೆ ಬಜೆಟ್ಸಲ್ಲಿ ಸಿಗುತ್ತೆ. ಹಾಗಂತ ನೀವು ಈ ಸ್ಕ್ಯಾಮ್ಸ್ನ ಕನ್ಸಲ್ಟೆನ್ಸೀಸ್ ಏನಾದರೂ ರಿಗಾರ್ಡಿಂಗ್ ನಿಮಗೆ ಕ್ವೆಶನ್ಸ್ ಇದ್ದರೆ, ಕ್ವೆರೀಸ್ ಇದೆ, ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರೋ ನಂಬರ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಆರ್ ಕಮೆಂಟ್ಸಲ್ಲಿ ನಾನು ಹೇಳ್ಬೋದು. ಐ ವಿಲ್ ಬಿ ಆ್ಯಕ್ಟಿವ್ ಇನ್ ಎನಿವೇ. ನೀವು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅಟ್ ಎನಿ ಟೈಮ್. ಸೊ ಅಂತ ನೀವು ಬ್ಲೈಂಡ್ಲಿ MBBS ಅಬ್ರಾಡ್ನ ಚೂಸ್ ಮಾಡಿ ಅಂತಿಲ್ಲ. ಎಲ್ಲನೂ ತಿಳ್ಕೊಂಡು ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡೇ ನೀವು ಕರೆಕ್ಟ್ ಡೆಸಿಷನ್ ತೊಗೋಬೇಕಿರುತ್ತೆ. ಇಂಡಿಯಾದಲ್ಲಿ ಹೇಳಬೇಕೆಂದ್ರೆ ನೀವು ಹೈ ಡೊನೇಷನ್ನ ಪೇ ಮಾಡಬೇಕಿರುತ್ತೆ. ಇಲ್ಲಿ ಡೊನೇಷನ್ ಕಡಿಮೆ ಇರುತ್ತೆ, ಅಂದರೆ ಫೀಸ್ ಸ್ಟ್ರಕ್ಚರ್ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಬಂದಾದಮೇಲೆ ತುಂಬ ಡಿಮೆರಿಟ್ಸ್ ಇರುತ್ತೆ. ನನಗೆ ಇಲ್ಲಿ ಬಂದಾದಮೇಲೆ ಅಡ್ಜಸ್ಟ್ಮೆಂಟ್ ಅಂದರೆ ಸ್ವಲ್ಪ ಇಲ್ಲಿರೋ ಕಲ್ಚರ್ಗೆ ಅಡ್ಜಸ್ಟ್ ಆಗಬೇಕು, ಮತ್ತು ಎನ್ವೈರ್ಮೆಂಟಲ್ ಅಡ್ಯಾಪ್ಟೇಷನ್ ಅಂದರೆ ವೆದರ್ಗೆ ಅಡ್ಯಾಪ್ಟ್ ಆಗೋದಿಲ್ಲ. ತುಂಬ ಕೋಲ್ಡ್ ಇರುತ್ತೆ, -30ವರೆಗೂ ಟೆಂಪ್ರೇಚರ್ ಹೋಗುತ್ತೆ. ಸೊ ಅಡ್ಯಾಪ್ಟಬಿಲಿಟಿ ನಿಮಗೆ ಬರಬೇಕು, ಅಡ್ಜಸ್ಟ್ ಆಗ್ತೀರಾ. ಇಟ್ಸ್ ಕಾಮನ್. ಅಂದರೆ ಇಲ್ಲಿ ಬಂದಾದಮೇಲೆ ಯು ಸ್ಟಾರ್ಟ್ ಅಡ್ಜಸ್ಟಿಂಗ್. ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಹೋಮ್ ಸಿಕ್ನೆಸ್ ಇರುತ್ತೆ ಮೇನ್ಲಿ. ಆ್ಯಂಡ್ ಹೇಳಬೇಕು ಅಂದರೆ ಆಫ್ಟರ್ 6 years ನಿಮಗೆ ಒಂದು FMG ಎಕ್ಸಾಮ್ ಬರಬೇಕು, ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಎಕ್ಸಾಮ್ಸ್. ನೆಕ್ಸ್ಟ್ ಎಕ್ಸಾಮ್ಸ್ ಬರೀಬೇಕಿರುತ್ತೆ. ಇಂಡಿಯಾದಲ್ಲಿ 4.5 years ಆಫ್ MBBS ಡಿಗ್ರಿ ಇರುತ್ತೆ. ಆ್ಯಂಡ್ MBBS ಅಬ್ರಾಡಲ್ಲಿ 6 years ನಿಮಗೆ ಡ್ಯೂರೇಷನ್ ಇರುತ್ತೆ. ಇದ್ರದ್ದು ಒಂದು ಡಿಮೆರಿಟ್ ಇದೆ. ಯಾಕೆ ಅಂದರೆ ಎಕ್ಸಾಂಪಲ್ ತೊಗೋಬೇಕು ಅಂದರೆ ಅನಾಟಮಿ ಇಸ್ ಅ ವಾಸ್ಟ್ ಸಬ್ಜೆಕ್ಟ್ಸ್. ಆ್ಯಂಡ್ ನಿಮಗೆ ಇಂಡಿಯಾದಲ್ಲಿ ಅನಾಟಮಿ ಓದಬೇಕಾದ್ರೆ ತುಂಬ ಪ್ರೆಷರ್ ಇರುತ್ತೆ. ಬಿಕಾಸ್ 4.5 yearsಲ್ಲಿ ನಿಮಗೆ ಬೇಗ ಮುಗಿಸ್ಬೇಕಿರುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಬಟ್ ಅಬ್ರಾಡಲ್ಲಿ ನಿಮಗೆ ಗುಡ್ ಕ್ವಾಲಿಟಿ ಆಫ್ ಟೈಮ್ ಸಿಗುತ್ತೆ ಅದಕ್ಕೆ ಗೋಥ್ರೂ ಮಾಡೋಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನು ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ. ಸೊ ಒಂದು ಕಡೆ ಸ್ಟ್ರೆಸ್ ಇರುತ್ತೆ, ಬಟ್ ಲಾಂಗ್ ಲಾಸ್ಟಿಂಗ್ ಇನ್ ಅಬ್ರಾಡ್ ಆಲ್ಸೋ. ಸೊ ಇಲ್ಲೊಂದು ಪ್ರಿಕಾಟಿವ್ ಥಿಂಗ್ ಏನಂದರೆ, ನೀವು ಕನ್ಸಲ್ಟೆನ್ಸಿ ಚೂಸ್ ಮಾಡಬೇಕಾದ್ರೆ ನೀವು ಕರೆಕ್ಟ್ ಆದ ಕನ್ಸಲ್ಟೆನ್ಸಿ, ನಿಮ್ಗೇನಾದರೂ ಗೊತ್ತಾಗಬೇಕಂದ್ರೆ ನಾನು ಯಾವ ಕನ್ಸಲ್ಟೆನ್ಸಿಯಿಂದ ಬಂದಿದ್ದೀನಿ ಅಂದರೆ ಪ್ಲೀಸ್ DM me. ನನ್ನ ನಂಬರ್ಗೆ ನೀವು DM ಮಾಡ್ಬೋದು. ಐ ಬಿ ಆ್ಯಕ್ಟಿವ್, ಐ ರಿಪ್ಲೈ ಯು ಗೈಸ್. ಸೊ ನೀವು ಕರೆಕ್ಟ್ ಆದ ಕನ್ಸಲ್ಟೆನ್ಸಿನ ಚೂಸ್ ಮಾಡಬೇಕು. ಸೊ ಥರ್ಡ್ ಪಾರ್ಟಿಗೆ ದುಡ್ಡು ಇನ್ವೆಸ್ಟ್ ಮಾಡಬೇಡಿ. ಅದರಿರೋ ಡೈರೆಕ್ಟ್ ಅಫಿಷಿಯಲ್ ಕಾಂಟ್ರಾಕ್ಟರ್ನ, ಅಂದರೆ ಕಾಲೇಜ್ ಇವಾಗ ಅಡ್ಮಿಷನ್ ಮಾಡಿಸೋರು ಡೈರೆಕ್ಟ್ ಕಾಂಟ್ಯಾಕ್ಟ್ ಏನಿರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಥರ್ಡ್ ಪಾರ್ಟಿ ಪರ್ಸನ್ಸ್ಗೆ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಡಿ ಆ್ಯಂಡ್ ಮೋಸ ಹೋಗಬೇಡಿ. ಸೊ ನೀವೇನಾದರೂ MBBS ಅಬ್ರಾಡ್ ಬರಬೇಕಂದ್ರೆ ನೀವು ಯಾವ ಕಂಟ್ರಿನ ಚೂಸ್ ಮಾಡಬೇಕು ಅಂದರೆ ರಷ್ಯಾ ವಿಲ್ ಬಿ ದ ಬೆಸ್ಟ್ ಅಕಾರ್ಡಿಂಗ್ ಟು ಬಡ್ಜೆಟ್ ಆ್ಯಂಡ್ ಸೇಫ್ಟಿ ಆಲ್ಸೋ. ಆ್ಯಸ್ ಅ ವುಮೆನ್ ನೀವು ಇಂಡಿಯಾದಿಂದ ಬರ್ತಿದ್ದೀರ ಅಂದರೆ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೆಸ್ಟ್ ಸೇಫ್ಟಿ ಹಿಯರ್. ನೀವು 12 o'clock ಆದಮೇಲೆ ನೋಡಿ ಇಲ್ಲಿ ಪರ್ಸನ್ಸ್ ಹುಡುಗಿರೇ ಓಡಾಡ್ತಿರ್ತಾರೆ. ಸೊ ವಿಮೆನ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಅಕಾರ್ಡಿಂಗ್ ಟು ಬಡ್ಜೆಟ್. ಜಾರ್ಜಿಯಾ ಆಗಿರ್ಬೋದು, ಕಿರ್ಗಿಸ್ತಾನ್, ಇದೆಲ್ಲ ಬೆಸ್ಟ್ ಫಾರ್ MBBS ಅಬ್ರಾಡ್. ಅಕಾರ್ಡಿಂಗ್ ಟು ಲಿವಿಂಗ್ ಎಕ್ಸ್ಪೆನ್ಸಸ್ ಹೇಳಬೇಕಂದ್ರೆ ರಷ್ಯಾ ಬೆಟರ್ ಇರುತ್ತೆ. ಜಾರ್ಜಿಯಾದಲ್ಲಿ ಸ್ವಲ್ಪ ಲಿವಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ, ಬಟ್ ಅದು ಇಂಗ್ಲೀಷ್ ಸ್ಪೋಕನ್ ಕಂಟ್ರಿ ಆಗಿರುತ್ತೆ. ಬಟ್ ರಷ್ಯಾ ಆಗಲ್ಲ. ಯು ನೀಡ್ ಟು ಲರ್ನ್ ರಷ್ಯನ್ ಗೈಸ್. ಬಟ್ ಡೋಂಟ್ ವರಿ, ರಷ್ಯನ್ ಕಲಿಯೋಕ್ಕೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಲಿವಿಂಗ್ ಎಕ್ಸ್ಪೆನ್ಸಸ್ ನೀವು ಯಾವುದೇ ಯೂನಿವರ್ಸಿಟಿ ಚೂಸ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪೆನ್ಸ್ ಅಂದರೆ ಹೋಲ್ ಆಫ್ 6 years ಡಿಗ್ರಿ ಪ್ಲಸ್ ಲಿವಿಂಗ್ ಎಕ್ಸ್ಪೆನ್ಸಸ್ ಇನ್ 2 months ಆದಮೇಲೆ ನಾವು ಎಕ್ಸಾಮ್ಸ್ ಬರೀತೀವಿ. ಆಸ್ ಅ ಫಸ್ಟ್ ಇಯರ್ ನಮಗೆ ಇಂಡಿಯಾಗೆ 2 months ರಜೆ ಕೊಡ್ತಾರೆ. ಆ 2 monthsಲ್ಲಿ ನೀವು ಇಂಡಿಯಾಗೆ ಹೋಗಿ ಬರೋಕ್ಕೆ ಫ್ಲೈಟ್ ಚಾರ್ಜಸ್ ಇನ್ಕ್ಲೂಡಿಂಗ್ 42 lakhs ಆಗುತ್ತೆ. ಇದಕ್ಕಿಂತ ಜಾಸ್ತಿ ₹1 ನಿಮ್ಗೆ ಖರ್ಚು ಆಗೋದಿಲ್ಲ. ಸೊ ಕನ್ಸಲ್ಟೆನ್ಸಿ ನೋಡಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಖರ್ಚು ಮಾಡಿಸಿದ್ರೆ ಗೈಸ್ ಡೋಂಟ್ ಗೋ ಫಾರ್ ಇಟ್. ಸೊ ಐ ಥಿಂಕ್ ನಿಮಗೆಲ್ಲ ಡೌಟ್ಸ್ ಕ್ಲಿಯರ್ ಆಗಿರ್ಬೋದು. ಇನ್ನೂ ಡೌಟ್ಸ್ ಇದೆ ಪ್ಲೀಸ್ DM me. ನಾನು ರಿಪ್ಲೈ ಮಾಡ್ತೀನಿ ಅಟ್ ಎನಿ ಟೈಮ್, ಅಟ್ ಎನಿ ಕಾಸ್ಟ್. ಕನ್ಸಲ್ಟೆನ್ಸಿ ಬಗ್ಗೆ ಏನಾದರೂ ಕ್ವೆರೀಸ್ ಇದೆ ಪ್ಲೀಸ್ ಡೋಂಟ್ ಲೆಟ್ ಮಿ ನೋ ಇನ್ ದ DMs ಆ್ಯಂಡ್ ಕಾಮೆಂಟ್ ಸೆಕ್ಷನ್ ಆಲ್ಸೋ. ಆ್ಯಂಡ್ ಇನ್ನೂ ಈ ಥರ MBBS ಅಬ್ರಾಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಡೂ ಲೆಟ್ ಮಿ ನೋ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನೂ ಈ ಥರ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾ, ಥ್ಯಾಂಕ್ ಯು, ಬಾಯ್.